ಎಲ್ಲ ಅಪ್ಕಮಿಂಗ್ ವೈದ್ಯಸ್ಗಳಿಗೆ ನನ್ನ ಹಾಯ್. ವೆಲ್ಕಮ್ ಟು ದೋಷಾದಿ ಯೂಟ್ಯೂಬ್ ಚಾನಲ್. ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅ ನ್ಯೂ ಚಾಪ್ಟರ್ ಕಾಲ್ಡ್ ಡೈಜೆಸ್ಟಿವ್ ಸಿಸ್ಟಮ್. ಅದರಲ್ಲಿ ಫಸ್ಟ್ ಆರ್ಗನ್ ಬಂದು ಇಸೋಫೆಗಸ್. ಇಸೋಫೆಗಸಿಂದ ಸ್ಟಾರ್ಟ್ ಮಾಡೋಣ. ಇಂಟ್ರೊಡಕ್ಷನ್. ಇಟ್ ಈಸ್ ಆರ್ಗನ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್. ಇಸೋಫೆಗಸ್ ಇಸ್ ಅ ನ್ಯಾರೋ ಮಸ್ಕ್ಯುಲರ್ ಟ್ಯೂಬ್. ಆ ಟ್ಯೂಬ್ ಯಾವ ಥರ ಇರುತ್ತಪ್ಪ ಅಂದರೆ ನ್ಯಾರೋ ಇರುತ್ತೆ ಮತ್ತು ಮಸ್ಕ್ಯುಲರ್ ಇರುತ್ತೆ. ಇದ್ರ ಕೆಲಸ ಏನಪ್ಪ ಅಂದರೆ ಇಟ್ ಫಾರ್ಮ್ಸ್ ದ ಫುಡ್ ಪ್ಯಾಸೇಜ್ ಬಿಟ್ವೀನ್ ಫ್ಯಾರಿಂಗ್ಸ್ ಆ್ಯಂಡ್ ಅಪ್ಪರ್ ಪಾರ್ಟ್ ಆಫ್ ಸ್ಟಮಕ್. ಅಪ್ಪರ್ ಪಾರ್ಟ್ ಆಫ್ ಸ್ಟಮಕ್ಗೆ ಫುಡ್ನ ಕ್ಯಾರಿ ಮಾಡುತ್ತೆ. ಎಲ್ಲಿಂದ ಫ್ಯಾರಿಂಗ್ಸಿಂದ ಹಿಡಿದು ಸ್ಟಮಕ್ವರೆಗೂ ಫುಡ್ನ ಕ್ಯಾರಿ ಮಾಡುತ್ತೆ. ಈಗ ಎಕ್ಸ್ಟೆನ್ಷನ್ ನೋಡೋಣ. ಎಕ್ಸ್ಟೆನ್ಷನ್ ಅಂದರೆ ಏನಪ್ಪ, ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ಅದಕ್ಕೆ ಎಕ್ಸ್ಟೆನ್ಷನ್ ಅಂತ ಕರೀತಾರೆ. ಲೋವರ್ ಪಾರ್ಟ್ ಆಫ್ ನೆಕ್ಕಿಂದ ಸ್ಟಾರ್ಟ್ ಆಗಿ ಅಪ್ಪರ್ ಪಾರ್ಟ್ ಆಫ್ ಅಬ್ಡಾಮಿನ್ವರೆಗೂ ಟ್ರಾವೆಲ್ ಮಾಡುತ್ತೆ. ಟ್ಯೂಬ್ನ ಸ್ಟ್ರಕ್ಚರ್ ಹೇಗಿದೆ ಅಂತ ನೋಡೋಣ. ಟ್ಯೂಬ್ ಈಸ್ ಆಂಟೀರಿಯೋ ಪೋಸ್ಟೀರಿಯರ್ಲಿ ಫ್ಲಾಟೆಂಡ್. ಆಂಟೀರಿಯೋ ಪೋಸ್ಟೀರಿಯರ್ಲಿ ಫ್ಲಾಟೆಂಡ್ ಆಗಿರುತ್ತೆ ಮತ್ತು ಲುಮೆನ್ನು ಕೊಲ್ಯಾಪ್ಸ್ಡ್ ಇರುತ್ತೆ. ಕೊಲ್ಯಾಪ್ಸ್ಡ್ ಅಂದರೆ ಏನಪ್ಪ? ಕೊಲ್ಯಾಪ್ಸ್ಡ್ ಅಂದರೆ ನೀವು ಥಿಂಕ್ ಮಾಡ್ಬೋದು, ಮತ್ತು ಫುಡ್ ಹೋಗಬೇಕಾದ್ರೆ ಕೊಲ್ಯಾಪ್ಸ್ಡ್ ಇದ್ದರೆ ಹೇಗೆ ಹೋಗುತ್ತೆ, ಹೇಗೆ ಪಾಸ್ ಆಗುತ್ತೆ ಅಂತ. ಇಟ್ ಹ್ಯಾಸ್ ದ ಕೆಪಾಸಿಟಿ ಟು ಡೈಲೇಟ್. ಯಾವಾಗ ಡೈಲೇಟ್ ಆಗುತ್ತಪ್ಪ ಅಂದರೆ ವೆನ್ ಓನ್ಲಿ ಫುಡ್ ಎಂಟರ್ಸ್. ಫುಡ್ ಯಾವಾಗ ಎಂಟರ್ ಆಗುತ್ತೆ ಅವಾಗ ಮಾತ್ರ ಡೈಲೇಟ್ ಆಗುತ್ತೆ. ಈಗ ಲೆಂತ್ 25 ಸೆಂಟಿಮೀಟರ್ ಲೆಂತ್ ಇರುತ್ತೆ. ಎಕ್ಸಾಮಲ್ಲಿ ಎಕ್ಸ್ಟ್ರಾ ಪಾಯಿಂಟ್ಸ್ ಬೇಕು ಅಂದರೆ ವಿಡ್ತ್ನೂ ಆ್ಯಡ್ ಮಾಡ್ಬೋದು. ವಿಡ್ತ್ ಬಂದುಬಿಟ್ಟು 2 ಸೆಂಟಿಮೀಟರ್. ವಿಡ್ತ್ ಏನಂದರೆ ಆ್ಯಂಟೀರಿಯೋ ಪೋಸ್ಟೀರಿಯರ್ಲಿ ಲೆಂತ್ ಎಷ್ಟಿರುತ್ತೆ ಅಂತ ಹಾಕ್ಬೋದು. ಲುಮೆನ್ ಆ್ಯಂಟೀರಿಯೋ ಪೋಸ್ಟೀರಿಯರ್ಲಿ ಫ್ಲಾಟೆಂಡ್ ಆಗಿರುತ್ತೆ. ಮತ್ತು 25 ಸೆಂಟಿಮೀಟರ್ ಇರೋ ಆರ್ಗನ್ಸ್ನ ನಾನು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ, ಮುಂದೆ ಯೂಸ್ ಆಗುತ್ತೆ. ಡ್ಯೂಡ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಡಿ ಇಂದ ಬಂದು ಡಿ ಅಂದರೆ ಡಯಾಫ್ರಗಮ್, ಯು ಅಂದರೆ ಯುರೇಟರು, ಡಿ ಅಂದರೆ ಡಿಯೋಡೆನಮು, ಇ ಅಂದರೆ ಇಸೋಫೆಗಸು, ಎಸ್ ಅಂದರೆ ಸ್ಟಮಕ್ಕು. ಇದೆಲ್ಲ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕೋರ್ಸ್ ಅಂದರೆ ಏನಪ್ಪ? ಇಸೋಫೆಗಸ್ ಎಲ್ಲೆಲ್ಲಿಂದ ಟ್ರಾವೆಲ್ ಮಾಡುತ್ತೆ ಮತ್ತು ಎಲ್ಲಿವರೆಗೆ ಪಾಸ್ ಆಗುತ್ತೆ ಅಂತ ಹೇಳ್ಬೋದು. ಇಸೋಫೆಗಸ್ ಬಿಗಿನ್ಸ್ ಆಟ್ ಲೋವರ್ ಬಾರ್ಡರ್ ಆಫ್ C6 ವರ್ಟಿಬ್ರೇಸ್. ವರ್ಟಿಬ್ರೇಸ್ ಎಲ್ಲರಿಗೂ ಗೊತ್ತಿರ್ಬೋದು, ಇವಕ್ಕೆ ಬ್ಯಾಕ್ ಬೋನ್ಸ್ ಅಂತಲೂ ಕರೀತಾರೆ. ಮತ್ತು ಅಲ್ಲಿನ C6 ವರ್ಟಿಬ್ರೆ ಲೆವೆಲಿಂದ ಸ್ಟಾರ್ಟ್ ಆಗಿ ಥೊರಾಸಿಕ್ ಕೇಜ್ನ ಎಂಟರ್ ಆಗುತ್ತೆ ಅಥವಾ ಥೊರಾಸಿಕ್ ಕ್ಯಾವಿಟಿನ ಎಂಟರ್ ಆಗುತ್ತೆ. ಯಾವುದರಿಂದ? ಸುಪೀರಿಯರ್ ಥೊರಾಸಿಕ್ ಇನ್ಲೆಟ್. ಇನ್ಲೆಟ್ ಅಂದರೆ ಈಗ ಥೊರಾಸಿಕ್ ಕ್ಯಾವಿಟಿ ಅಂದರೆ ಇಟ್ ಹ್ಯಾಸ್ ಟು ಎಂಡ್ಸ್, ಸುಪೀರಿಯರ್ ಥೊರಾಸಿಕ್ ಇನ್ಲೆಟ್ ಮತ್ತು ಇನ್ಫೀರಿಯರ್ ಥೊರಾಸಿಕ್ ಇನ್ಲೆಟ್. ಇಲ್ಲಿಂದ ಎಲ್ಲ ಎಂಟರ್ ಆಗುತ್ತೆ, ಇಲ್ಲಿಂದ ಎಲ್ಲ ಲೀವ್ ಆಗುತ್ತೆ ಥೊರಾಸಿಕ್ ಕೇಜ್ನ. ದೆನ್ ಥೊರಾಸಿಕ್ ಕೇಜಿಂದ ಎಂಟರ್ ಆಗಿ ಇಟ್ ಟ್ರಾವೆಲ್ಸ್ ಟು ಮೀಡಿಯಾಸ್ಟಿನಮ್. ಮೀಡಿಯಾಸ್ಟಿನಮ್ ಅಂದರೆ ಏನಂತ ವರಿ ಮಾಡ್ಕೋಬೇಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಡಿಯಾಸ್ಟಿನಮ್ ಬಗ್ಗೆನ ಹೇಳ್ಕೊಡ್ತೀನಿ. ಮೀಡಿಯಾಸ್ಟಿನಮ್ ಅಂದರೆ ಜನರಲ್ ಆಗಿ ಹೇಳ್ತೀನಿ ಕೇಳಿ. ಇದು ಸೈಡ್ ವ್ಯೂ ಆಫ್ ಬಾಡಿ. ಇದು ಥೊರಾಸಿಕ್ ರೀಜನ್, ಅಬ್ಡಾಮಿನಲ್ ರೀಜನ್. ಥೊರಾಸಿಕ್ ರೀಜನ್ನು ಸುಪೀರಿಯರ್ ಮತ್ತು ಇನ್ಫೀರಿಯರ್ ಮೀಡಿಯಾಸ್ಟಿನಮ್ ಅಂತ ಎರಡಾಗಿ ಡಿವೈಡ್ ಆಗಿರುತ್ತೆ. ಇದು ಸುಪೀರಿಯರ್ ಮೀಡಿಯಾಸ್ಟಿನಮ್ ಮತ್ತು ಇನ್ಫೀರಿಯರ್ ಮೀಡಿಯಾಸ್ಟಿನಮ್. ಇನ್ಫೀರಿಯರ್ ಮೀಡಿಯಾಸ್ಟಿನಮಲ್ಲಿ ಮತ್ತೆ 3 ಮೀಡಿಯಾಸ್ಟಿನಮ್ ಆಗಿ ಡಿವೈಡ್ ಮಾಡ್ತಾರೆ. ಆಂಟೀರಿಯರ್ ಮೀಡಿಯಾಸ್ಟಿನಮ್, ಮಿಡಲ್ ಮೀಡಿಯಾಸ್ಟಿನಮ್ ಮತ್ತು ಪೋಸ್ಟೀರಿಯರ್ ಮೀಡಿಯಾಸ್ಟಿನಮ್. ದೆನ್ ಥೊರಾಸಿಕ್ ಇನ್ಲೆಟಿಂದ ಪಾಸ್ ಆಗಿ ಇಟ್ ಎಂಟರ್ಸ್ ಟು ದ ಸುಪೀರಿಯರ್ ಮೀಡಿಯಾಸ್ಟಿನಮ್. ಸುಪೀರಿಯರ್ ಮೀಡಿಯಾಸ್ಟಿನಮ್ಮಿಂದ ಪೋಸ್ಟೀರಿಯರ್ ಮೀಡಿಯಾಸ್ಟಿನಮ್ಗೆ ಟ್ರಾವೆಲ್ ಮಾಡುತ್ತೆ. ಅಲ್ಲಿಂದ T10 ವರ್ಟಿಬ್ರಾ ಲೆವೆಲಲ್ಲಿ ಡಯಾಫ್ರಗಮ್ನ ಪಿಯರ್ಸ್ ಮಾಡಿಬಿಟ್ಟು T11 ವರ್ಟಿಬ್ರಾ ಲೆವೆಲಲ್ಲಿ ಸ್ಟಮಕ್ ಜೊತೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಕರ್ವೇಚರ್ಸ್ ಅಂದರೆ ಜನರಲಿ ಇಸೋಫೆಗಸ್ಸು ವರ್ಟಿಕಲ್ ಆಗಿ ಟ್ರಾವೆಲ್ ಮಾಡುತ್ತೆ ಬಾಡಿ ತುಂಬ, ಆದರೆ 4 ಪ್ಲೇಸಲ್ಲಿ ಇಟ್ ಡಿವಿಯೇಟ್ಸ್ ಫ್ರಮ್ ಇಟ್ಸ್ ಮಿಡ್ ಲೈನ್. ಟೋಟಲಿ 4 ಕರ್ವೇಚರ್ಸ್ ಬರುತ್ತೆ. ಆಂಟೀರಿಯೋ ಪೋಸ್ಟೀರಿಯರ್ ಕರ್ವೇಚರ್ಸ್ 2 ಇರುತ್ತೆ, ಸೈಡ್ ಟು ಸೈಡ್ ಕರ್ವೇಚರ್ಸ್ 2 ಇರುತ್ತೆ. ಫಸ್ಟು ಆಂಟೀರಿಯೋ ಪೋಸ್ಟೀರಿಯರ್ ಕರ್ವೇಚರ್ಸ್ ಯಾವುದ್ಯಾವುದಪ್ಪ ಅಂದರೆ ಕರ್ವೇಚರ್ಸ್ ಆಫ್ ಸರ್ವೈಕಲ್ ಸ್ಪೈನ್, ಕರ್ವೇಚರ್ ಆಫ್ ಥೊರಾಸಿಕ್ ಸ್ಪೈನ್, ಇದು 2 ಆಂಟೀರಿಯೋ ಪೋಸ್ಟೀರಿಯರ್ ಕರ್ವೇಚರ್ಸ್. ದೆನ್ ಸೈಡ್ ಟು ಸೈಡ್ ಕರ್ವೇಚರ್ಸ್ ಯಾವುದಪ್ಪ ಅಂದರೆ 2 ಇರುತ್ತೆ. 2 ಲೆಫ್ಟ್ ಸೈಡಲ್ಲೇ ಇರುತ್ತೆ. ಫಸ್ಟ್ ಆಟ್ ದ ಲೆವೆಲ್ ಆಫ್ ರೂಟ್ ಆಫ್ ನೆಕ್ಕಲ್ಲಿ ಒಂದಿರುತ್ತೆ, ಮತ್ತು ಆಟ್ ದ ಲೆವೆಲ್ ಆಫ್ T7. ಡಯಾಗ್ರಾಮಲ್ಲಿ ನೋಡೋಣ. ಫಸ್ಟು ಇದು ಆಟ್ ದ ಲೆವೆಲ್ ಆಫ್ ಸರ್ವೈಕಲ್ ಸ್ಪೈನ್, ಇದು ಒಂದು ಕರ್ವೇಚರು, ಆಂಟೀರಿಯೋ ಪೋಸ್ಟೀರಿಯರ್ ಕರ್ವೇಚರ್. ಮತ್ತು ಆಟ್ ದ ಲೆವೆಲ್ ಆಫ್ ಥೊರಾಸಿಕ್ ಸ್ಪೈನ್, ಇದು ಇನ್ನೊಂದು ಆಂಟೀರಿಯೋ ಪೋಸ್ಟೀರಿಯರ್ ಕರ್ವೇಚರ್. ಸೈಡ್ ಟು ಸೈಡ್ ಕರ್ವೇಚರ್ ಬಂದುಬಿಟ್ಟು 2 ಇರುತ್ತೆ. ಫಸ್ಟ್ ಆಟ್ ದ ಲೆವೆಲ್ ಆಫ್ ರೂಟ್ ಆಫ್ ನೆಕ್ಕಲ್ಲಿ ಇದೊಂದು ಸೈಡ್ ಟು ಸೈಡ್ ಕರ್ವೇಚರ್, ಮತ್ತು ಆಟ್ T7 ವರ್ಟಿಬ್ರಾ ಇದೊಂದು ಕರ್ವೇಚರ್ ಇರುತ್ತೆ. ನಾನು ಆವಾಗಲೇ ಹೇಳಿದ್ದೆ T11ನಲ್ಲಿ ಸ್ಟಮಕ್ಗೆ ಜಾಯಿನ್ ಆಗುತ್ತೆ ಅಂತ. ಇದು ಆಟ್ ದ ಲೆವೆಲ್ ಆಫ್ T11. ಕನ್ಸ್ಟ್ರಿಕ್ಷನ್ಸ್ ಅಂದರೆ ಏನಪ್ಪ? ಜನರಲಿ ಇಸೋಫೆಗಸ್ನ ಹಿಂದೆ ಅಥವಾ ಮುಂದೆ ಆರ್ಗನ್ಸ್ ಆಗಲಿ ಬ್ಲಡ್ ವೆಸಲ್ಸ್ ಆಗಲಿ ಬಂದು ಪ್ರೆಸ್ ಮಾಡಿರುತ್ತೆ, ಅದಕ್ಕೆ ಕನ್ಸ್ಟ್ರಿಕ್ಷನ್ಸ್ ಅಂತ ಕರೀತಾರೆ. ಅವು ಜನರಲಿ 4 ಇದೆ. ಯಾವುದಪ್ಪ ಅಂದರೆ ಸರ್ವೈಕಲ್, ಅಯೋಟಿಕ್, ಬ್ರಾಂಕಿಯಲ್ ಮತ್ತು ಡಯಾಫ್ರಾಗ್ಮ್ಯಾಟಿಕ್. C6 ಲೆವೆಲಲ್ಲಿ ಸರ್ವೈಕಲ್ ಕನ್ಸ್ಟ್ರಿಕ್ಷನ್ಸ್ ಬರುತ್ತೆ, T4 ಲೆವೆಲಲ್ಲಿ ಅಯೋಟಿಕ್ ಕನ್ಸ್ಟ್ರಿಕ್ಷನ್ ಬರುತ್ತೆ, T6 ಲೆವೆಲಲ್ಲಿ ಬ್ರಾಂಕಿಯಲ್ ಕನ್ಸ್ಟ್ರಿಕ್ಷನ್ ಬರುತ್ತೆ, T10 ಲೆವೆಲಲ್ಲಿ ಡಯಾಫ್ರಾಗ್ಮ್ಯಾಟಿಕ್
ಕನ್ಸ್ಟ್ರಕ್ಷನ್ ಬರುತ್ತೆ. ಡಿಸ್ಟೆನ್ಸ್ ಮೆನ್ಷನ್ ಮಾಡ್ತೀರಾ ಅಂದರೆ ಮಾಡ್ಬೋದು. ಇನ್ಸಿಸರ್ ಟೀತಿಂದ ಲೆಂತ್ನ ಹೇಳಿರ್ತಾರೆ. ಡಯಾಗ್ರಾಮಲ್ಲಿ ನೋಡೋಣ. ಇದು ಸರ್ವೈಕಲ್ ಕನ್ಸ್ಟ್ರಿಕ್ಷನ್, ಇದು ಅಯೋಟಾ ಪಾಸ್ ಆಗೋದ್ರಿಂದ ಅಯೋಟಿಕ್ ಕನ್ಸ್ಟ್ರಿಕ್ಷನ್ ಬರುತ್ತೆ. ಬ್ರಾಂಕಿಯಲ್ ಲೆಫ್ಟ್ ಬ್ರಾಂಕಿಯಲ್ ಪಾಸ್ ಆಗೋದ್ರಿಂದ ಬ್ರಾಂಕಿಯಲ್ ಕನ್ಸ್ಟ್ರಿಕ್ಷನ್ ಬರುತ್ತೆ. ಡಯಾಫ್ರಗಮ್ನ ಪಾಸ್ ಆಗೋವಾಗ ಡಯಾಫ್ರಾಗ್ಮ್ಯಾಟಿಕ್ ಕನ್ಸ್ಟ್ರಕ್ಷನ್ ಬರುತ್ತೆ. ಈಸೋಫೇಗಸ್ ಪಾರ್ಟ್ಸ್ನ ನೋಡೋಣ. ಮೇಜರ್ಲಿ 3 ಪಾರ್ಟ್ಸ್ ಇರುತ್ತೆ. ಆವಾಗಲೇ ಹೇಳಿದೆ 25 ಸೆಂಟಿಮೀಟರ್ ಲೆಂತ್ ಇರುತ್ತೆ. 25 ಸೆಂಟಿಮೀಟರ್ ಲೆಂತ್ ಇರೋದ್ರಿಂದ ಸರ್ವೈಕಲಲ್ಲಿ 4 ಸೆಂಟಿಮೀಟ್ರಾಗಿ ಡಿವೈಡ್ ಆಗುತ್ತೆ. ಥೊರಾಸಿಕ್ ಪಾರ್ಟಲ್ಲಿ 20 ಸೆಂಟಿಮೀಟರ್ ಇರುತ್ತೆ. ಅಬ್ಡಾಮಿನಲ್ ಪಾರ್ಟಲ್ಲಿ 1 ಸೆಂಟಿಮೀಟರ್ ಇರುತ್ತೆ. ಎಲ್ಲ ಡೈಜೆಸ್ಟಿವ್ ಆರ್ಗನಲ್ಲೂ ನೀವು ನೋಡಿರ್ಬೋದು ಅಥವಾ ಓದಿರ್ಬೋದು 4 ಲೇಯರ್ಸ್ ಇರುತ್ತೆ. ಯಾವುದಪ್ಪ? ಮ್ಯೂಕೋಸಾ ಲೇಯರು, ಸಬ್ ಮ್ಯೂಕೋಸಾ ಲೇಯರು, ಸೆರಸ್ ಲೇಯರು ಮತ್ತು ಮಸ್ಕ್ಯುಲರ್ ಲೇಯರು. ಆದರೆ ಈಸೋಫಿಗಸ್ನ ಯೂನಿಕ್ ಫೀಚರ್ ಏನಪ್ಪ ಅಂದರೆ ಸೆರಸ್ ಲೇಯರ್ ಅಬ್ಸೆಂಟ್ ಇರುತ್ತೆ. ಅದ್ರ ಬದಲಾಗಿ ಅಡ್ವೆನ್ಸ್ಟೇಷಿಯಾ ಇರುತ್ತೆ. ಮತ್ತು ಇಲ್ಲಿ ಈಸೋಫೆಗಸಲ್ಲಿ ಯಾವುದೇ ರೀತಿಯ ಸೆಕ್ರೇಷನ್ಸ್ ಇರೋದಿಲ್ಲ. ಈಗ ನೆಕ್ಸ್ಟ್ ರಿಲೇಷನ್ಸ್ ನೋಡೋಣ. ರಿಲೇಷನ್ಸು ಮೇಜರ್ಲಿ ಆ್ಯಂಟಿ ರಿಲೇಷನ್ಸ್ ಇರುತ್ತೆ, ಪೋಸ್ಟೀರಿಯರ್ ರಿಲೇಷನ್ಸ್ ಇರುತ್ತೆ, ರೈಟ್ ರಿಲೇಷನ್ ಇರುತ್ತೆ, ಲೆಫ್ಟ್ ರಿಲೇಷನ್ಸ್ ಇರುತ್ತೆ. ಆ್ಯಂಟೀರಿಯರ್ ರಿಲೇಷನ್ಸ್ ಅಂದರೆ ಈಸೋಫೆಗಸ್ನ ಮುಂದೆ ಯಾವುದೇ ಆರ್ಗನ್ ಅಥವಾ ಯಾವುದೇ ಬ್ಲಡ್ ವೆಸಲ್ಸ್ ಬರುತ್ತೆ ಅದನ್ನೆಲ್ಲ ಹೇಳಬೇಕು. ಈಸೋಫೆಗಸ್ ಮುಂದ್ಗಡೆ ಟ್ರ್ಯಾಕೆ ಇರುತ್ತೆ, ಮತ್ತು ರೈಟ್ ಪಲ್ಮರಿ ಆರ್ಟರಿ ಇರುತ್ತೆ, ಲೆಫ್ಟ್ ಬ್ರಾಂಕನ್ಸ್ ಇರುತ್ತೆ, ಡಯಾಫ್ರಾಮ್ ಇರುತ್ತೆ. ಪೋಸ್ಟೀರಿಯರ್ಲಿ ವರ್ಟಿಬ್ರಲ್ ಕಾಲಮ್ ಇರುತ್ತೆ, ಎಲ್ಲ ಆರ್ಗನ್ಸ್ಗೂ ಬರಿಬೋದು. ಡಯಾಫ್ರಾಮ್ ಇರುತ್ತೆ, ಥೊರಾಸಿಕ್ ಅಯೋಟಾ ಇರುತ್ತೆ, ಮತ್ತು ಥೊರಾಸಿಕ್ ಡಕ್ಟ್ ಇರುತ್ತೆ. ಲೆಫ್ಟ್ ಸೈಡಲ್ಲಿ 2 ಮೀಡಿಯಾಸ್ಟಿನಮ್, ಆವಾಗಲೇ ಹೇಳಿದೆ 2 ಮೀಡಿಯಾಸ್ಟಿನಮ್ ಅಲ್ಲಿ ಇದು ಈಸೋಫೆಗಸ್ ಪಾಸ್ ಆಗುತ್ತೆ ಅಂತ. ಒಂದು ಸುಪೀರಿಯರು, ಇನ್ನೊಂದು ಪೋಸ್ಟೀರಿಯರು. ಈಗ ಸುಪೀರಿಯರ್ ಲೆಫ್ಟ್ ಸೈಡಲ್ಲಿ ಏನಿರುತ್ತೆ ನೋಡೋಣ. ಅಯೋಟಿಕ್ ಆರ್ಚ್ ಇರುತ್ತೆ, ಥೊರಾಸಿಕ್ ಡಕ್ಟ್ ಇರುತ್ತೆ, ಲೆಫ್ಟ್ ಲಂಗ್ ಮತ್ತು ಪ್ಲೂರಾ ಇರುತ್ತೆ, ಲೆಫ್ಟ್ ರಿಕರೆಂಟ್ ಲ್ಯಾರೆಂಜಲ್ ನರ್ವ್ ಇರುತ್ತೆ. ಈ ನರ್ವ್ನ ನೆನಪಲ್ಲಿ ಇಟ್ಕೊಳ್ಳಿ. ಮೆಜಾರಿಟಿ ಆರ್ಗನ್ಸ್ ಥೊರಾಸಿಕ್ ಕೇಸಲ್ಲಿ ಬರೋದಕ್ಕೆ ಇದು ರಿಲೇಷನ್ ಆಗಿರುತ್ತೆ. ಈಗ ಪೋಸ್ಟೀರಿಯರ್ ಮೀಡಿಯಾಸ್ಟಿನಮಲ್ಲಿ ನೋಡೋಣ. ಡಿಸೆಂಡಿಂಗ್ ಥೊರಾಸಿಕ್ ಅಯೋಟಾ ಇರುತ್ತೆ, ಲೆಫ್ಟ್ ಲಂಗ್ ಬರುತ್ತೆ, ಮೀಡಿಯಾಸ್ಟಿನಲ್ ಪ್ಲೂರಾ ಇರುತ್ತೆ. ಲಂಗ್ ಇದೆ ಅಂದರೆ ಪ್ಲೂರಾ ಬರದೇ ಬರೀರಿ, ಇಂಪಾರ್ಟೆಂಟು, ಬಂದೇ ಬರುತ್ತೆ ಎಲ್ಲ ಕಡೆ. ಎಲ್ಲೆಲ್ಲಿ ಲಂಗ್ ಇರುತ್ತೆ ಅಲ್ಲೆಲ್ಲ ಪ್ಲೂರಾ ಬರೆದ್ರೆ ಒಂದು ಎಕ್ಸ್ಟ್ರಾ ಪಾಯಿಂಟ್ ಸಿಗುತ್ತೆ. ಇನ್ನು ಟುವರ್ಡ್ಸ್ ರೈಟ್ ಲಂಗ್ ಇರುತ್ತೆ, ಮತ್ತು ರೈಟ್ ಪ್ಲೂರಾ ಇರುತ್ತೆ, ಅಜಾಗಸ್ ವೇನ್ ಇರುತ್ತೆ, ರೈಟ್ ವೇಗಸ್ ಇರುತ್ತೆ. ನೆಕ್ಸ್ಟ್ ಬ್ಲಡ್ ಸಪ್ಲೈ ಆಫ್ ಈಸೋಫೆಗಸ್ ನೋಡೋಣ. ಬ್ಲಡ್ ಸಪ್ಲೈಯಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ, ಆರ್ಟಿರಿಯಲ್ ಸಪ್ಲೈ ಮತ್ತು ವೇನಸ್ ಡ್ರೈನೇಜ್ ಅಂತ 2 ಬರುತ್ತೆ. ಆರ್ಟಿರಿಯಲ್ ಸಪ್ಲೈ ಅಂದರೆ ಅದಕ್ಕೆ ಬ್ಲಡ್ನ ಸಪ್ಲೈ ಮಾಡುತ್ತೆ, ಮತ್ತು ವೇನಸ್ ಡ್ರೈನೇಜ್ ಅಂದರೆ ಇಂಪ್ಯೂರ್ ಬ್ಲಡ್ನ ತೊಗೊಂಡು ಹೋಗುತ್ತೆ. ಫಸ್ಟು ಆರ್ಟಿರಿಯಲ್ ಸಪ್ಲೈ. ಇನ್ಫೀರಿಯರ್ ಥೈರಾಯ್ಡ್ ಆರ್ಟ್ರಿ ಬಂದು ಸರ್ವೈಕಲ್ ರೀಜನ್ಗೆ ಸಪ್ಲೈ ಮಾಡುತ್ತೆ. ಈಸೋಫಿಜಲ್ ಬ್ರಾಂಚ್ ಆಫ್ ಅಯೋಟಾ ಬಂದು ಥೊರಾಸಿಕ್ ರೀಜನ್ಗೆ ಸಪ್ಲೈ ಮಾಡುತ್ತೆ. ಈಸೋಫಿಜಲ್ ಬ್ರಾಂಚ್ ಆಫ್ ಲೆಫ್ಟ್ ಗ್ಯಾಸ್ಟ್ರಿಕ್ ಆರ್ಟ್ರಿ ಬಂದು ಅಬ್ಡೋಮಿನ್ ಪಾರ್ಟ್ಗೆ ಸಪ್ಲೈ ಮಾಡುತ್ತೆ. ದೆನ್ ವೇನಸ್ ಡ್ರೈನೇಜ್. ಇದರಲ್ಲೂ ಹಾಗೆ ಸರ್ವೈಕಲ್ ಪಾರ್ಟ್ಗೆ ಇನ್ಫೀರಿಯರ್ ಥೈರಾಯ್ಡ್ ವೇನ್ ಬರುತ್ತೆ, ಥೊರಾಸಿಕ್ ಪಾರ್ಟ್ಗೆ ಅಜಾಗಸ್ ಅಥವಾ ಹೆಮಿಅಜಾಗಸ್ ವೇನ್ ಸಪ್ಲೈ ಮಾಡುತ್ತೆ. ಇನ್ನು ಅಬ್ಡೋಮಿನಲ್ ಪಾರ್ಟ್ಗೆ ಲೆಫ್ಟ್ ಗ್ಯಾಸ್ಟ್ರಿಕ್ ವೇನು ಡ್ರೈನ್ ಮಾಡುತ್ತೆ. ನೆಕ್ಸ್ಟ್ ನರ್ವ್ ಸಪ್ಲೈ. 2 ಇರುತ್ತೆ, ಸಿಂಪಾಥೆಟಿಕ್ ಇರುತ್ತೆ, ಪ್ಯಾರಾಸಿಂಪಾಥೆಟಿಕ್ ಇರುತ್ತೆ. ಸಿಂಪಾಥೆಟಿಕ್ ಬಂದು T5 ಮತ್ತು T5 to T9 ಚೈನ್ ಇರುತ್ತಲ್ಲ ಅದು ಸಪ್ಲೈ ಮಾಡುತ್ತೆ. ಪ್ಯಾರಾಸಿಂಪಥೆಟಿಕ್ ಬಂದು 2 ನರ್ವ್ ಸಪ್ಲೈ ಮಾಡುತ್ತೆ, ರಿಕರೆಂಟ್ ಲ್ಯಾರೆಂಜಲ್ ನರ್ವ್ ಮತ್ತು ಇಸೋಫೇಜಲ್ ಫ್ಲೆಕ್ಸಸ್ ಫಾರ್ಮ್ ಬೈ ವೇಗಸ್ ನರ್ವ್. ಇನ್ನು ಕ್ಲಿನಿಕಲ್ ಎನಾಟಮಿ ಪೇಪರ್, ರಚನಾ ಪೇಪರಲ್ಲಿ ಜಾಸ್ತಿ ವೇಟೇಜ್ ಇದು ಬರೆದ್ರೆ ಜಾಸ್ತಿ ವೇಟೇಜ್ ಬರುತ್ತೆ, ಬರೀಲೇಬೇಕು. ಯಾವುದೇ ಆರ್ಗನ್ ಆಗಲಿ ಯಾವುದೇ ವೆಸಲ್ಸ್ ಕೇಳಲಿ ಬರೀಲೇಬೇಕು. ಇಂಪಾರ್ಟೆಂಟ್ ಫಾರ್ ಸ್ಕೋರಿಂಗ್ ಮಾರ್ಕ್ಸ್. ಫಸ್ಟು ಈಸೋಫಿಜಲ್ ಕನ್ಸ್ಟ್ರಿಕ್ಷನ್ಸ್ ಇರ್ಬೋದು, ಕಾರ್ಸಿನೋಮಾ ಅಂದರೆ ಕ್ಯಾನ್ಸರ್ ಆಗುತ್ತೆ, ರೆಫರ್ಡ್ ಪೇನ್ ಆಫ್ ಈಸೋಫಿಗಸ್ ಆಗಿರುತ್ತೆ, ಡಿಸ್ಫೇಜಿಯಾ ಅಂದರೆ ಡಿಫಿಕಲ್ಟಿ ವೈಲ್ ಈಟಿಂಗ್. ಇಷ್ಟು ಈಸೋಫಿಗಸ್ ಬಗ್ಗೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾವುದಾದ್ರೂ ಕರೆಕ್ಷನ್ಸ್ ಇತ್ತಪ್ಪ ಅಂದರೆ ಹೇಳ್ಬೋದು, ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನ ನೆಕ್ಸ್ಟ್ ವಿಡಿಯೋಲಿ ಕರೆಕ್ಷನ್ ಮಾಡ್ಕೋತೀನಿ. ಸಬ್ಸ್ಕ್ರೈಬ್ ಫಾರ್ ದೋಷಾದಿ.